ಮತ್ತು ಅವ್ರ ಮನೆಗೆ ಹೋಗುವಂಥವ್ರು ನೀವು ಅಂತ ಮಹಾನ್ ಭಾವ. ಅವ್ರ ಮನೆಗೆ ಹೋಗೋಕೆ ಈ ಥರ ಬಟ್ಟೆ ಹಾಕೊಂಡು ಹೋಗ್ತಾರ? ಆ ತವ್ರ ಮನೆಯಿಂದ ಬಂದಿರುವ ಅಲ್ಲಿ ಕೃಷ್ಣ ಕುಂಪ ಅಲಂಕಾರವಾಗಿ ಯಾವಾಗಲೂ ಹಣೆ ಮೇಲೆ ಕೆನ್ನೆ ಮೇಲೆ ಆಗಿರ್ಬೇಕಮ್ಮ. ನಮ್ಮ ಸಂಪ್ರದಾಯ ಅನ್ನೋದು ಏನಿದೆ ಅದು ನಾವು ಉಳಿಸ್ಕೊಂಡು ಹೋಗ್ಬೇಕು, ಮುಂದಿನ ಪೀಳಿಗೆಗಳಿಗೆ ಬರಬೇಕದು. ನಾವು ಏನು ಮಾಡಲ್ಲ, ನಾವು ಹೀಗೆ ಇರ್ತೀವಿ, ಬಿಚ್ಚಾರಕ್ಕೆ ಹೊರಮನ್ ತರಕ್ಕೆ ಮಾಡ್ತೀವಿ, ಮಕ್ಕಳು ಅದೇ ಕಲಿತವೆ. ಅವೆರಡೂ ನೀವು ಮಾಡಲೇಬೇಕು, ಆವಾಗಲೇ ಸಿದ್ಧಾಂತ ರೂಪವಾಗುತ್ತೆ, ನಿಮ್ಮ ಜನ್ಮವೂ ಸಾರ್ಥಕವಾಗುತ್ತೆ, ನಿಮಗೆ ಬರೋ ಕಷ್ಟವೂ ಕಮ್ಮಿ ಆಗುತ್ತೆ. ಇವರದ್ದು ಇರೋ ದುಡ್ಡು ಖರ್ಚಾಗಬೇಕು, ಇವರದ್ದು ಯಾವುದೋ ಒಂದು ಪಾಪ ದುಡ್ಡಿರುತ್ತೆ, ಆ ದುಡ್ಡು ಅದನ್ನು ಖರ್ಚು ಮಾಡ್ತಾರೆ ಅಲ್ವಟ್ರಯ್ಯ. ಅವ್ರು ನಮಗಿಂತ ಉತ್ತಮರಾಗಿದ್ದಾರೆ, ಆದರೆ ಅವರ ಕರ್ಮಕ್ಕೆ ಅವ್ರ ಕರ್ಮ ಅವ್ರ ಸಂಸ್ಕಾರ ಅವರಿಗೆ, ನಮ್ಮ ಕರ್ಮ ನಮ್ಮ ಸಂಸ್ಕಾರ ನಮಗೆ. ಎಷ್ಟೋ ಜನರು ಪಾಠ ಕಲ್ತ್ಕೊಂಡ್ರು, ಎಷ್ಟೋ ಜನ ಕಲಿದಲ್ಲೆಲ್ಲ ಹೋದರು, ಮತ್ತು ಆ ಪ್ರಕಾರ ದಾಯಿ ಬಾಳ್ಡೋಂಗೆ ಕೋನ ತರಕ್ಕೆ ಅವ್ರ ಸಂತಾನ ಮಾಡ್ಕೊಂಡ್ರು. ಅವನು ಗಂಡ ಹೆಂಡತಿ 2 ಜನನೂ ಹೆಚ್ಚು ಕಮ್ಮಿ ವರುಣಾತ್ರೇಯ ನಮ್ಮನ್ನು ಹ್ಯಾಗೆ ಕಾಪಾಡಿದರೋ ಹಾಗೆ ಒಂದು ಗೂಡೊಳಗಿಟ್ಟು ಕಾಪಾಡಿದರು. ನಾನು ಮದುವೆ ಮಾಡ್ಕೊಂಡು ಹೊತ್ತು ಆವಾಗ ನನ್ನ ಭಾಮೈದನ ಹೆಂಡತಿ 2 ಜನಮೇ ಈ ಕಳಸಾಪುರಕ್ಕೆ ಬಂದರು. ಅಷ್ಟೊತ್ತಿಗೆ ನಾವು ಸುಮಾರೊಂದು 8-10 ವರ್ಷ ಆಗಿತ್ತು ಮದುವೆಯಾಗಿ. ಆವಾಗ ಬರುವಾಗ ದಾರೀಲಿ ಚಕ್ರಮಠಕ್ಕೆ ಬಂದಿದ್ದೀವಿ ನಾವು. ಶ್ಯಾಮಲಾ ಅವ್ರು ಹೋಗ್ತಾರಲ್ಲ ಗುರುಗಳು, ಬಾಬಾ ಅವ್ರು ಹೋಗ್ತಾರಲ್ಲ ವೆಂಕಟಾಚಲ ಗುರುಗಳು ಮನೆಗೆ ಹೋಗ್ಬರೋಣ. ಸರಿ ಆಯಿತು ಹೋಗೋಣ ಅಂತ ಕಾರ ತಗೊಳ್ಳಿ ತಿರುಗಿಸ್ಕೊಂಡು ಗುರುಗಳು ಮನೆಗೆ ಹೋಗಿದ್ದಾರೆ. ಹೋದಾಗ ಗುರುಗಳು ಎಲ್ಲಿಂದ ಬಂದ್ರಿ? ನಾನು ಶಿವಮೊಗ್ಗದಿಂದ ಬಂದು. ಎಲ್ಲಿಗೆ ಹೋಗ್ತಾಯಿದ್ದೀರಿ? ಕಳಸಾಪುರಕ್ಕೆ ಹೋಗ್ತಾಯಿದ್ವಿ. ಕಳಸಾಪುರದಲ್ಲಿ ಯಾರ ಮನೆಗೆ ಹೋಗ್ತೀನಿ? ಹೀಗೆ ನಮ್ಮ ಅಕ್ಕನ ಕೊಟ್ಟಿದ್ದಲ್ಲಿಗೆ ವಿಶ್ವನಾಥ ಶಾಸ್ತ್ರಿಗಳು ಅಂತ ಅವ್ರ ಮನೆಗೆ. ಮತ್ತು ಅವ್ರ ಮನೆಗೆ ಹೋಗುವಂಥವ್ರು ನೀವು ಅಂತ ಮಹಾನ್ ಭಾವ. ಅವ್ರ ಮನೆಗೆ ಹೋಗೋಕೆ ಈ ಥರ ಬಟ್ಟೆ ಹಾಕೊಂಡು ಹೋಗ್ತಾರ? ಈ ಮಾಂಗಲ್ಯ ಥರದಲ್ಲೇ ಮೇಲಕ್ಕೆ ಬಿಟ್ಕೊಂಡು ಹೀಗೆಲ್ಲ ಹೋಗ್ತಾರಮ್ಮ. ಹೀಗೆಲ್ಲ ಹೋಗಬಾರ್ದು. ಯಾವತ್ತೂ ಮಾಂಗಲ್ಯ ಥರ ಕಂಡು ಒಬ್ಬಂಗೆ ಮಾತ್ರ ಕಾಣಬೇಕೆ ಬರ್ತವೆ, ಪ್ರಪಂಚಕ್ಕೆ ಕಾಣೋದಲ್ಲ ಅದು. ನಿಮ್ಮ ನೌಕೆ ಹೊಡಿಕೆ ಸೇರಿಸ ಮೇಲ್ಗಡಿಕೆ ಏನಾದ್ರು ಬುದ್ಧಿಗಳಮ್ಮ. ಇನ್ಮೇಲೆ ಇಲ್ಲಿಗೆ ಯಾವಾಗಾದ್ರೂ ಬರಬೇಕು ಅಂತ ಮನಸ್ಸು ಬಂದರೆ ಸೀರೆ ಉಟ್ಕೊಂಡೇ ಬರಬೇಕು, ಆಯಿತಾ? ಈಗ ಏನು ಅಂತಂದರೆ ನಮ್ಮ ತವ್ರ ಮನೆಯಿಂದ ಬಂದಿರೋ ಆಸ್ತಿ ನಾವು ಕಾಪಾಡ್ಕೋಬೇಕಲ್ವ. ಮಾಂಗಲ್ಯ ಬಂದರೆ ಗಂಡನ ಮನೆಯಿಂದವ, ಅದು ರಕ್ತ ಕುಟ್ಪ ಬಂದಿರೋ ತವ್ರ ಮನೆಯಿಂದ ತಾನೆ. ಆ ತವ್ರ ಮನೆಯಿಂದ ಬಂದಿರೋ ಅಲ್ಲಿ ಕೃಷ್ಣ ಕುಟ್ಪ ಅಲಂಕಾರವಾಗಿ ಯಾವಾಗಲೂ ಹಣೆ ಮೇಲೆ ಕೆನ್ನೆ ಮೇಲೆ ಆಗಿರ್ಬೇಕಮ್ಮ. ಇವತ್ತು ಆಯ್ತಲ್ಲ, ಇನ್ನು ಮುಂದೆ ಇಲ್ಲಿಗೆ ಬರಬೇಕಾದ್ರೆ ನೀನು ಯಾವುದೇ ಕಾರಣಕ್ಕೂ ಹೀಗೆ ಬರಬೇಡ. ನಿಮ್ಮ ಅಕ್ಕನ ಮನೆಗೆ ಹೋಗ್ಬೇಕಾದ್ರೂ ಈ ಥರ ಕರ್ಕೊಂಡು ಹೋಗ್ಬೇಡ ಅಂತೇಳಿ ಹೇಳಿ ಒಂದು ಸೇಬ್ ಕೊಟ್ಬಿಟ್ಟು, ನಾ ಕೊಟ್ಟ ಅಂತ ಹೇಳಿಬಿಟ್ಟು ನಿಮ್ಮ ಭಾವನ ಕೊಡೋದಿದ್ದ ಅಂತ ಒಂದು ಸೇಬ್ ಕೊಟ್ಟು ಕಳಿಸಿದ್ದು. ಅದು ಅವ್ರ ಅಂಕಲ್ ಏನೂ ಹೇಳಲೂ ಇಲ್ಲ. ಆಮೇಲೆ ಎಷ್ಟೋ ದಿವಸ ಆಗುತ್ತಯ್ಯ ಈ ಥರ ಆಯಿತು, ನಾವು ಅವ್ರ ಮನೆಗೆ ಹೋಗಿದ್ದು, ಗುರುಗಳು ಈ ಥರ ಹೇಳಿದರು. ಹೌದು, ಅದರೊಳಗೆ ಏನೂ ತಪ್ಪಿಲ್ಲ. ಮಾಂಗಲ್ಯ ಥರ ವೆಂಕಟೇಶಂಗೆ ಒಬ್ಬಂಗೆ ಕಾಣಬೇಕೆ ಹೊರತು ಊರಿಗೆಲ್ಲ ಕಾಣೋ ಹಾಗೆ ವೆಂಕಟೇಶ್ ಕಟ್ಟಿಲ್ಲ. ಊರಿಗೆಲ್ಲ ಕಾಣೋ ಹಾಗೆ ವೆಂಕಟೇಶ್ ನಿನ್ನ ಕೊರ್ಲಿಕ್ಕೆ ಕಟ್ಟಿರೋದಷ್ಟೇ. ಮಾಂಗಲ್ಯ ಥರನ ಎಲ್ಲರಿಗೂ ತೋರಿಸೋದು ಕಟ್ಟಿಲ್ಲ. ಇನ್ನು ಹೂವು, ಅರಿಶಿನ ಕುಂಕುಮ, ಸೀರೆ, ಕುಪ್ಸ ಇದಷ್ಟು ತವರಿನಿಂದ ಬಂದಿರೋದು. ಬಳೆ ಎಲ್ಲವೂ ಇದನ್ನು ಲಕ್ಷಣವಾಗಿ ಉಟ್ಕೊಂಡು ತರಿಸ್ಕೊಂಡು ಬಂದರೆ ರಸ್ತೆಯಲ್ಲಿ ಹೋಗೋರೆಲ್ಲ ಕೈ ಮುಗಿತಾರೆ. ನೀವು ಈ ಥರ ನೋಡಿದ್ರೆ ಈ ಥರ ಎಲ್ಲ ಹೋಗ್ತಿದ್ರೆ ಏನು ತಿಳ್ಕೊತಾರೆ ರಸ್ತೆಯಲ್ಲಿ? ಏನೋ ಅಕಸ್ಮಾತ್ ತಿಳ್ಕೊಂಡು ಹೋಗ್ತಾರೆ ಅಂತ ನೋಡೋರು ಅದೇ ನೋಡ್ತಾ ಇರ್ತಾರೆ. ಅದು ಅಸಹ್ಯಪಡೋರು ಅಸಹ್ಯಪಡ್ತಾರಲ್ವ. ಅದರಿಂದವ ಇನ್ಮೇಲೆ ಈ ಥರ ಹೋಗಬಾರ್ದು. ಇಲ್ಲಿಗೆ ಬರಬೇಕಾದ್ರೆ ನೀವು ಪೂರ್ತಿ ಸೀರೆನೇ ಉಟ್ಕೊಂಡು ಬರಬೇಕು ಅಂತ ನಾನು ಎಲ್ಲ ಬಂದಾರಿಗೆಲ್ಲ ಹೇಳ್ತೀನಿ. ಇವರು ಲಕ್ಷ್ಮೀ ಬರೋರಿಗೆಲ್ಲ ಚೂಡಿದಾರಿಂದ ಹಾಕಿ ಬರೋರು. ನಮ್ಮ ಮನೆಗೆ ಬರಬೇಕಾದ್ರೆ ಮಾತ್ರ ಮನೆಗೆ ಕುಪ್ಪ ಇಟ್ಕೊಂಡೇ ಬರಬೇಕು, ರಂಗ ಸೀರೆ ಉಟ್ಕೊಂಡೇ ಬರಬೇಕು. ನೀವು ಈಗೆಲ್ಲ ಬರಬಾರ್ದು ಅಂತ ಆಯಿತು. ಅವತ್ತಿಂದ ಯಾವತ್ತೂ ನಮ್ಮ ಮನೆಗೆ ಬರಬೇಕಾದ್ರೆ
ಆ ಚೂಡಿದಾರ ಹಾಕೊಂಡು ಬರಲ್ಲ. ಎಷ್ಟೋ ಜನ ಗುರುಗಳಿಂದ ಅವರ ವೇಷಭೂಷಗಳನ್ನು ಬದಲಾಯಿಸ್ಕೊಂಡಿದ್ದಾರೆ. ನಾನು ಹೇಳಿದ್ದೀನಿ, ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಇದು ನಮ್ಮ ಗುರುರಾತ್ರಿಗೆ ಒಪ್ತಿತ್ತಿಲ್ಲ, ಇದು ನೀವು ಇದನ್ನು ಬಿಡಬೇಕು. ನಮಗೆ ಗಂಡ ಕೊಡ್ತಾನೆ, 10,000 ರೂಪಾಯಿ ಆಗಲಿ ಒಂದು ಸೀರೆ ಕೊಡ್ತಾನೆ. ಗಂಡನ ಎದುರಿಗೆ ಎಂದಾದ್ರು ಒಂದೇ ಸುಟ್ಕೊಂಡು ತಿರುಗಿದ್ದೀರ? ಅದನ್ನ ಗಂಡು ಕೊಡಿಸ್ತಿದ್ದಾಗೆ ತಗೊಂಡು ಬಿರುವಳಿಗೆ ಇಟ್ಕೊತೀನಿ, ಬಂದಾರಿಗೆಲ್ಲ ಸೀರೆ ತೋರಿಸ್ತೀನಿ. ಒಂದೇ ನೀನು ಕೊಡಿಸಿದ ಸೀರೆ ಇದು ಅಂತ ಗಂಡನೆದ್ರಿಗೆ ಒಂದೇ ಸೀರೆ ಉಟ್ಕೊಂಡು ತೋರಿಸ್ತಿಲ್ಲ. ಯಾಕೆ ಅಂತಂದರೆ ನಿಮ್ಗದು ಇಷ್ಟು ದುಡ್ಡಿಂದ ನನ್ನ ಹತ್ರ ಅಂತ ಎಲ್ಲರಿಗೂ ತೋರ್ಸೋಕ್ಕಾಗಿ ಇರಬೇಕು. ಅಷ್ಟೇ ಬಿಟ್ಬಿಟ್ರೆ ಅದು ಉಟ್ಕೊಳ್ಬೇಕು ಅನ್ನೋದಿಲ್ಲ. ಹಬ್ಬ ಹುಣ್ಣಿಮೆಲೂ ಕೂಡ ಎಷ್ಟೋ ಜನ ಗೌರಿ ಪೂಜೆಗೆ ಕೂತ್ಕೊಳ್ತಾರೆ, ಮರದ ಬಾಗಿನ ಕೊಡೋಕ್ಕೆ ಅವ್ರಿಗೆ ಸರಿಗೆ ಇರಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯ ಬಿಡೀಲಿ. ನಮ್ಮ ಸಂಪ್ರದಾಯ ಅನ್ನೋದು ಏನಿದೆ ಅದು ನಾವು ಉಳಿಸ್ಕೊಂಡು ಹೋಗ್ಬೇಕು, ಮುಂದಿನ ಪೀಳಿಗೆಗಳಿಗೆ ಬರಬೇಕದು. ನಾವು ಏನು ಮಾಡಲ್ಲ, ನಾವು ಹೀಗೆ ಇರ್ತೀವಿ, ಬಿಚ್ಚಾರಕ್ಕೆ ಹೊರಮಂತರಕ್ಕೆ ಮಾಡ್ತೀವಿ, ಮಕ್ಕಳು ಅದೇ ಕಲಿತವೆ. ಇವತ್ತೆಲ್ಲೋ ಅಮೆರಿಕಾದಲ್ಲೋ ಲಂಡನ್ನಲ್ಲೋ ಇಲ್ಲ ಮಾಡ್ತಾರೆ ಅಂತ ಹೇಳಿ ಆ ಫ್ಯಾಷನ್ಗಳೆಲ್ಲ ಮಾಡ್ತಾ ಹೋಗಿ ನೀವೆಲ್ಲ ಅದೇ ಫ್ಯಾಷನ್ ಮಾಡಿ ನಿಮ್ಮ ಮಕ್ಕಳಿಗೂ ಅದೇ ಬಂದಿದೆ. ಅದಾಗೋದು ಬೇಡ. ಈಗ ಯಾವ ಮಕ್ಕಳಿಗೆ ಕಾರಣಕ್ಕಾಗಿ ಈಗ ತಮ್ಮ ಒಂದು ಶ್ಲೋಕ, ಒಂದು ಮುಂಜಿ ಮದುವೆ ಏನಾದ್ರು ಆದರೆ ಗಟ್ಟಿಯಾಗಿ ಒಂದು ಮಂತ್ರ ಹೇಳಿಕ್ಕೆ ಎಷ್ಟು ಜನಕ್ಕೆ ಬರುತ್ತೆ. ಇದೆಲ್ಲ ಅಲ್ಲ, ನಿಮ್ಮ ಕರ್ಮಗಳು ಏನಿದೆ ನೀವು ಪ್ರತಿ ದಿವಸ ಮಾಡಬೇಕಂತ. ಪ್ರತಿ ದಿವಸ ನಿತ್ಯ ಕರ್ಮಗಳಲ್ಲಿ ಸಂಧ್ಯಾವನೆ ಮುಖ್ಯ, ಗಂಡಸಿಗೆ ಹೆಂಗಸಿಗೆ ತುಳಸಿ ಪೂಜೆ ಮುಖ್ಯ. ಅವೆರಡೂ ನೀವು ಮಾಡಲೇಬೇಕು. ಆವಾಗಲೇ ಸಿದ್ಧಾಂತ ರೂಪವಾಗುತ್ತೆ, ನಿಮ್ಮ ಜನ್ಮವೂ ಸಾರ್ಥಕವಾಗುತ್ತೆ, ನಿಮಗೆ ಬರೋ ಕಷ್ಟವೂ ಕಮ್ಮಿ ಆಗುತ್ತೆ. ಇದು ಕಡಮ ಹೀಗಂತೇಳಿ ಅವ್ರನ್ನ ಕಳಿಸಿದ್ದು. ಹೀಗೆ ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಗುರುಬ್ರಹ್ಮ ಗುರುರ್ವಿಷ್ಣು. ಹೆಂಗಸಿಗೆ ಎಷ್ಟು ಎಲ್ಲವುದು ಮುಖ್ಯವೋ ಗಂಡಸಿಗೂ ಅಷ್ಟೇ ಮುಖ್ಯ. ಗಂಡಸು ಪ್ರತಿಯೊಂದು ಕೊಡವ ತಾನು ಹೆಂಡತಿಗೆ ಒಬ್ಬಳಿಗೆ ಹೇಳೋದಿಲ್ಲ, ಗಂಡಸು ಅರ್ತ್ಕೋಬೇಕು, ಗಂಡು ತಿಳ್ಕೊಳ್ಬೇಕು. ಗಂಡಸು ಕೊಡವ ತಾನು ಎಲ್ಲೋ ಹೋಗ್ತಾನೆ, ಏನೋ ಮಾಡ್ತಾನೆ, ಯಾರೋ ಮಾಡಿದ ದುರಭ್ಯಾಸಗಳನ್ನೆಲ್ಲ ಕಲ್ತ್ಕೊಂಡು ಮನೆಗೆ ಬರ್ತಾನೆ. ಹೆಣ್ಣು ಕೊಟ್ಟಾರು ನನ್ನ ಅಳಿಯ ಇಂತಾನು ಅಂತೇಳಿ ಹೇಳ್ಕೊಳ್ಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಕುಗ್ಗುತ್ತೆ. ನಾವು ಯಾರು ಬಂದು ಇವತ್ತು ಅನ್ಯಗಳಿಗಿಂತ ನಾವು ತುಂಬ ಹೀನಾಯವಾದ ಸ್ಥಿತಿಗೆ ಬರೋಕ್ಕೆ ಕಾರಣವೇನು ಅಂತಂದರೆ ನಾವು ಸಹವಾಸ. ಒಬ್ಬನ ಸಹವಾಸ ಮಾಡಬೇಕಾದ್ರೆ ಅವನಲ್ಲಿ ಏನು ರುಜುಗುಣವಿದೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಾದ್ರೂ ನಾವೊಂದು ಒಳ್ಳೆಯ ಸಹವಾಸ ಮಾಡಬೇಕು. ನಾವೇನೋ ಮಾಡಿದ್ದೀವಿ, ನಾನು ಯಾರೋ ಮಂತ್ರಿ ಮಗ ನನ್ನ ಜೊತೆಲಿದ್ದಾನೆ, ಅವನು ಬೇಕಾದಾಗಿದ್ದಾನೆ, ನನ್ನೆಲ್ಲ ಕಡೆಗೂ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗ್ತಾನೆ, ಅದಲ್ಲ. ಅದು ಸಂಸ್ಕೃತಿ ಅಲ್ಲ, ಸಂಸ್ಕಾರವಲ್ಲ. ಅದು ನಮ್ಮ ಸಂಸ್ಕಾರ ನಾವು ಕಲ್ತ್ಕೊಳ್ಬೇಕಾದ್ರೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಆ ಸಂಸ್ಕಾರ ಕಲ್ತ್ಕೋಬೇಕು. ಯಾರೋ ಮಂತ್ರಿ ಮಗ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋದಂತ ಅದಲ್ಲ. ನಮ್ಮಲ್ಲಿ ನಮ್ಮ ಅಪ್ಪ ಅಮ್ಮ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ರು ಕೂಡವ ಸಂಸ್ಕಾರ ಕಲಿಸಿದ್ರು ನಮಗೆ. ಮರಳು ಹೊತ್ತರು, ಮಣ್ಣು ಹೊತ್ತರು, ನೀರು ಹೊತ್ತರು, ಬಟ್ಟೆ ಒಗೆದ್ರು. ಇವತ್ತು ಯಾರು ಮಾಡ್ತಾ ಇದ್ದಾರೆ? ಏನು ಮಾಡ್ತಿಲ್ಲ. ಹಿಂದೆಲ್ಲವ ಆರೋಗ್ಯವಾಗಿ ಹಾಕಿರ್ತಿದ್ರು ಅಂದರೆ ಬೀಸುಕಲ್ಲಿತ್ತು, ಒರಳಿತ್ತು, ಒಣಕಿತ್ತು, ಹಾರಿತ್ತು, ಬಟ್ಟೆ ಒಗೆಯೋ ಕೆರೆ, ಕೊಳ, ಹೊಳೆ ಎಲ್ಲ ಇತ್ತು. ಅಲ್ಲಿಗೆ ಹೋಗಿ ಒಕ್ಕಂಬರಲ್ವು. ಅಕಸ್ಮಾತ್ ಅವಳಿಗೆ ಜನದ ಇದಕ್ಕೆ ಡೆಲಿವರಿ ಟೈಮ್ ಬಂತು ಅಂದರೆ ಬಟ್ಟೆ ಒಕ್ಕೊಂಬರೋ ಹೋಗಿ ಅಂತೇಳಿ ಮನೆಯಾರು ಬೈದು ಕಳ್ತಾರೆ. ಆ ಬಟ್ಟೆ ಒಕ್ಕೊಂಡು ಬಂದು ಎಷ್ಟೋ ಜನಕ್ಕೆ ಡೆಲಿವರಿ ಆಗಿದೆ. ಇವತ್ತೇನಿದ್ರೂ ಕೂಡ ದುಡ್ಡಿದೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಿದ್ರೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಂತಿದ್ರೆ ಏನು ಮಾಡ್ತಾರೆ? ಕಾರಣವೇನು ಅಂದರೆ ಅವ್ರ ಆಸ್ಪತ್ರೆಗೆ ದುಡ್ಡು ಆಗಬೇಕು, ಇವರ ತಿರೋ ದುಡ್ಡು ಖರ್ಚಾಗಬೇಕು. ಇವರದ್ದು ಯಾವುದೋ ಒಂದು ಪಾಪ ದುಡ್ಡಿರುತ್ತೆ, ಆ ದುಡ್ಡು ಅದನ್ನು ಖರ್ಚು ಮಾಡ್ತಾರೆ. ಅಲ್ವನ್ರಯ್ಯ, ಹೇಳ್ರಯ್ಯ ಒಂಚೂರ, ಎಲ್ಲರೂ ತಿಳ್ಕೊಬೇಕಂದ್ರೆ ಇದ್ನ ನೀವು ಯಾತಕ್ಕೆ ಇದು ಮಾಡ್ತೀರಯ್ಯ? ಆಸ್ಪತ್ರೆಗೆ ದುಡ್ಡು ಕೊಡೋದ? ಇದೆಲ್ಲ ಮಾಡ್ರಯ್ಯ ಮನೇಲಿ, ನಿಮ್ಮ ಕರ್ಮ ಕಳೆಯುತ್ತೆ ಅದ್ರೊಳಗೆ. ನೀವೇನು ಮಾಡೋಣ ಅಂತೇಳಿ ಹೇಳಿ, ಗುರುವಿದ್ದಾನೆ, ಗುರು ನೋಡ್ಕೊತಾನೆ, ಗುರುಗಳ ಮನೆಗೆ ಹೋಗ್ತೀವಿ ಅಂತ ಇಲ್ಲಿಗೆ ಹೀಗೆ ಬರೋದಲ್ಲ. ನೀವು ನಿಮ್ಮನೆ ನೀವು ಸದ್ಬುದ್ಧಿ ಕಲ್ತ್ಕೊಂಡು ಬರಬೇಕು, ಅದು ಇರೋದು.
ಅದನ್ನು ಬಿಡ್ತೀರಿ. ಆ ಸಕ್ಕರೆ ಮಠಕ್ಕೆ ಹೋಗ್ತಿ, ಸಕ್ಕರೆ ಮಠದ ಗುರುಗಳು ಬಂದೆಲ್ಲ ಹೇಳ್ತಿ, ಸಕ್ಕರೆ ಮಠದ ಗುರುಗಳು ನನಗೆಲ್ಲ ಕೊಟ್ಬಿಡ್ತಾರೆ, ನಾನು ಹೋಗ್ತೀನಿ, ನಾನೇ ಕೊಡ್ತೀನಿ ಹಿಂಗೆ. ನಿನ್ನ ಕರ್ಮನೇ ಕಳ್ಕೊಂಡ್ರೆ ನಿಂಗೆ ಸಿಕ್ಕುತ್ತೆ, ಇಲ್ಲಿ ಬರಬೇಕಾದ್ದೇ ಇಲ್ಲ ಅಂತೇಳಿ ಹೇಳಿ ಇದೆಲ್ಲ ಹೇಳಿ ಮಾಡೋರು. ನಮ್ಮ ಸಂಸ್ಕಾರವೇನಿದೆ, ನಮ್ಮ ಸಂಸ್ಕಾರವನ್ನು ಈ ರೀತಿ ನಾವು ಮಾಡಬೇಕಣಯ್ಯ ಅಂತೇಳಿ ಹೇಳೋರು. ಆದ್ದರಿಂದವ ನಾವು ಪ್ರತಿಯೊಬ್ಬರೂ ಕೂಡ ಗುರುನಾಥ ವಾಕ್ಯ ಪಾಲನೆ ಮಾಡಬೇಕು. ಪ್ರತಿಯೊಂದು ಇದರೊಳಗೂ ಕೂಡ ನಮಗೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ. ಅದರಿಂದವ ನಾವು ಯಾವುದೇ ಕಾರಣಕ್ಕೂ ಗುರುನಾಥ ಹೇಳಿದ್ದು ಪಾಲಿಸಕ್ಕೆ ರೆಡಿಯಾಗಿರ್ಬೇಕು ನಾವು ಅಂತೇಳಿ ಅವ್ರು ಹೇಳೋರು. ಅದರಂತೆ ನಾವು ಮಾಡಲೇಬೇಕು. ಅದರೊಳಗೂ ಉತ್ತಮ ಜಾತಿ ನಾವು ಬ್ರಾಹ್ಮಣರು ಅಂತ ಹುಟ್ಟಿಸ್ಯಾರು. ಆದರೆ ಬೇರೆ ಜಾತಿಯರೇನು ಹುಟ್ಟಿಲ್ಲ ಅಂತಲ್ಲ, ಬೇರೆ ಜಾತಿನೂ ಉತ್ತಮರಾಗಿದ್ದಾರೆ, ಅವರು ನಮಗಿಂತ ಉತ್ತಮರಾಗಿದ್ದಾರೆ. ಆದರೆ ಅವರ ಕರ್ಮ ಅವ್ರ ಸಂಸ್ಕಾರ ಅವರಿಗೆ, ನಮ್ಮ ಕರ್ಮ ನಮ್ಮ ಸಂಸ್ಕಾರ ನಮಗೆ. ಹೀಗಾಗಿ ನಾವು ಪ್ರತಿಯೊಂದರೊಳಗೂ ಕೂಡ ನಾವು ಮುಂದಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕಿಂತವ ನಾವು ಇನ್ನೂ ಹಿಂದಿದ್ದೀವಿ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋ ಪ್ರಯತ್ನ ಪಡ್ಬೇಕು ನಾವು. ಅದನ್ನು ಬಿಟ್ಟು ನಾವು ಏನೋ ಒಂದು ಯಾರೋ ಅವತಾರ ಮಾಡಿದ್ರು ನಾವು ಮಾಡ್ತೀವಿ ಅಂತ ಮಾಡಕ್ಕೆ ಹೋಗ್ಬಾರ್ದು ಕಣಯ್ಯ. ಎಚ್ಚರವಾಗಿರ್ಬೇಕು ಕಣಯ್ಯ. ಜೀವನ ಸುಮ್ಮನೆ ಅಲ್ಲ, ಸುಮ್ಮನೆ ಬರಲ್ಲ ಜೀವನ. ಪ್ರತಿಯೊಬ್ಬರಿಗೂ ಕೂಡ ತಾನು ಏನು ಮಾಡ್ತಿದ್ದೀನಿ ಅನ್ನೋ ನೆನಪು ಅವನಿಗೆ ಬರಬೇಕು. ಆ ನೆನಪು ಬಂದಾಗ ಮಾತ್ರ ಅವನ ಜೀವನ ಸಾರ್ಥಕವಾಗುತ್ತೆ. ತಂದೆ ತಾಯಿ ಸೇವೆ ಮಾಡಬೇಕಂದ್ರೆಯ, ತಂದೆ ತಾಯಿ ಸೇವೆ ಮಾಡಿದವ್ರೆ ಎಷ್ಟೋ ಜನಕ್ಕೆ ತಂದೆ ತಾಯಿ ಇರಲ್ಲ, ಅವ್ರು ಏನು ಮಾಡ್ತಾರೆ, ಎಲ್ಲೂ ಹೋಗಲ್ಲ. ತಂದೆ ತಾಯಿ ಸೇವೆಯ ಯಾಕೆ ಅಂದರೆ ಈ ಜನ್ಮದಲ್ಲಿ ಅವರಿಗೆ ಕರ್ಮ ಕಳೆದೋಗಿರುತ್ತೆ. ಅದರಿಂದ ತಂದೆ ತಾಯಿ ಸೇವೆ ಮಾಡೋಕ್ಕೆ ಅವ್ರಿಗೆ ಸಿಕ್ಕಲ್ಲ. ಈಗ ಇರಾರು ನೀವಾರು ಮಾಡ್ರಿ, ಇಷ್ಟು ಗುರುನಾಥ ಹೇಳಿ ಕಳ್ತಾರೆ. ಹೇಳಿ ಆಮೇಲೆ ಏನಾರು ಆಗಲಿ ನೀವೆಲ್ಲ ನಿಮ್ಮೆಲ್ಲ ಗುರುಬಾಂಧವರು ಗುರುಭಕ್ತರೆಲ್ಲ ಇದ್ದೀರಿ, ಬಂದಿದ್ದೀರಿ. ನಿಮ್ಗೇನೇ ಆಗಲಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಧರ್ಮ ಮಾಡಿ ಅಂತ ಹೇಳಿಲ್ಲ, ನೀವೆಲ್ಲಿಂದೆಲ್ಲ ತಗೊಂಬಂದು ಎಲ್ಲರಿಗೂ ಕೊಡಿ ಅಂತ ಹೇಳಿಲ್ಲ. ನಿಮ್ಮಲ್ಲಿ ಏನಿತ್ತು ಧರ್ಮ ಅದನ್ನು ಕಿಂಚಿತ್ತಾದರೂ ಕೊಡಿ. ಅದನ್ನು ಬಿಟ್ಟು ನಾನು ಯಾಕೆ ಕೊಡಬೇಕು, ನಾನು ಯಾಕೆ ಮಾಡಬೇಕು ಅಂತೇಳಿ ಅದನ್ನು ಮಾಡಬಾರ್ದು. ಯಾವತ್ತೂ ಗಂಡು ಹೆಂಡತಿಗೆ ಮೋಸ ಮಾಡೋದಾಗಲಿ, ಹೆಂಡತಿ ಗಂಡಂಗೆ ಮೋಸ ಮಾಡೋದಾಗಲಿ ಎರಡೂ ಇರಬಾರ್ದು. ಜೀವನದಲ್ಲಿ ಮಾತ್ರ ದೊಡ್ಡದೊಂದು ಪಾಠ ಕಲಿಬೇಕು ಎಲ್ಲರೂ ಅಲ್ವನಿಯ ಅಂತೇಳಿ ಪ್ರತಿಯೊಬ್ಬರಿಗೂ ಹೇಳೋರು. ಎಷ್ಟೋ ಜನರು ಪಾಠ ಕಲ್ತ್ಕೊಂಡ್ರು, ಎಷ್ಟೋ ಜನ ಕಲಿದಲ್ಲೆಲ್ಲ ಹೋದರು. ಮತ್ತು ಪ್ರಕಾರ ದಾಯಿ ಡೊಂಕೋನ ತರಕ್ಕೆ ಅವ್ರ ಸಂತಾನ ಮಾಡ್ಕೊಂಡ್ರು, ಏನೂ ಪ್ರಯೋಜನವೇನೂ ಆಗಲಿಲ್ಲ. ಹೀಗಾಗಿ ಗುರುನಾಥರ ಒಂದು ಕರುಣೆ ಕೋಟ್ಯಾಂತರ ಜನಕ್ಕೆ ಇವತ್ತು ಲಭಿಸಿದೆ. ನಾವಿವತ್ತೇನು ಪ್ರಯಾಗರಾಜ್ಗೆ ಹೋಗಿದ್ದು, ಏನು ಕಾಶಿಗೆ ಹೋಗಿದ್ದು, ಏನು ರಾಮೇಶ್ವರಕ್ಕೆ ಹೋಗಿದ್ದು, ಅದಷ್ಟ ಫಲವೂ ಕೂಡ ಗುರುನಾಥನ ದರ್ಶನದಿಂದಲೇ ಸಿಕ್ಕಿದೆ ಎಷ್ಟೋ ಜನಕ್ಕೆ. ಇದಕ್ಕೆ ಮಾತ್ರ ಸತ್ಯ. ಒಂದು ಇನ್ನೊಂದೇನು ಅಂದರೆ ನನಗೆ ಅವರು ನಿಂಗೆ ವಾಕ್ಸಿದ್ಧಿ ಆಗಿದೆ ಕಣಯ್ಯ, ಯಾರಿಗಾರು ಒಳ್ಳೇದಾಗುತ್ತೆ ಕಣಯ್ಯ, ಮಾಡಯ್ಯ, ಅದೊಂದು ಸೇವೆ ಮಾಡಯ್ಯ ನೀನು ಅಂತ ನಾನು ಕಳಿಸ್ಕೊಟ್ರು. ಇವತ್ತಿನವರೆಗೂ ಆ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನಿಂದ ತಪ್ಪಾಗಿದೆಯೋ ಒಳ್ಳೇದಾಗಿದೆಯೋ ಗೊತ್ತಿಲ್ಲ ನನಗೆ. ನಾನು ಮಾಡ್ತಿರೋ ಸೇವೆ ಆ ಭಗವಂತನ ಪಾದಕ್ಕೆ ಸೇರಬೇಕೇ ಹೊರ್ತವೆ, ಅದು ನಂಗಲ್ವೇ ಅಲ್ಲ. ನನಗೇನಿದ್ರೂ ಇದೇ ಥರ ನನಗೆ ನಾನು ಯಾರನ್ನೂ ಏನೂ ಕೇಳಲ್ಲ, ತನಗೆ ತಾನಾಗೇ ಅರ್ಥ ಬರುತ್ತೆ. ಕೆಲವು ಸಂದರ್ಭದಲ್ಲಿ ನೀ ಕೇಳಿಲ್ವಾ ಅಂದರೆ ಕೇಳಿದಲ್ಲೇ ಇರೋದು ಇಲ್ಲ, ಕೇಳ್ತೀನಿ, ಅದು ಮಿತಿ ಮೀರಿ ಏನೂ ಕೇಳಲ್ಲ. ನನಗೆ ಕೆಲವರೆಲ್ಲ ಫೋನ್ ಮಾಡ್ತಾರೆ, ಗುರುಗಳಿಗೆ ಏನು ತೊಂದರೆ ಆಗಿದೆ, ಏನಾಗಿದೆ ಅಂತ. ಆವಾಗ ಒಬ್ಬರೊಂದು 2-3 ಜನ ಇದ್ದಾರೆ. ಅವರು ಗುರುಗಳಿಗೆ ಮಾತ್ರೆ ಎಲ್ಲ ಇದೆಯಾ, ಔಷಧೆಲ್ಲ ಇದೆಯಾ ಅಂತೆಲ್ಲ ಅಂತಾರೆ. ಹ್ಞೂ ಇದೆ, ಇಲ್ಲ ಆಗ ನಾನು ಕಳಿಸ್ಕೊಡ್ತೀನಿ. ಇವತ್ತು ಅಷ್ಟೇ ನಾನೊಂದು ತಿಂಗಳಿಗೆ ಕನಿಷ್ಠ ಅಂತಂದ್ರೆ 10,000 ರೂಪಾಯಿನ ಮಾತ್ರ ನಂಗೆ ಒಬ್ಬಂಗೆ ಬೇಕು. ಅವಳು ತಂದನೆ ನಾ ದುಡ್ಡೇ ಕೊಟ್ಟು ತಗೊಳ್ತೀನಿ ತಂದಿದ್ದೆ, ನನಗೆ ಯಾರೂ ಕೊಡ್ತಿದ್ದಿಲ್ಲ, ನಾನು ಯಾರಿಗೂ ಹೇಳೋದಿಲ್ಲ. ಅವರೊಂದು 3-4 ಜನ ನಂಗೆ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಮಾತ್ರೆಲ್ಲ ಇದೆ ಕಣಪ್ಪ. ಒಬ್ಬ RTO ಇದ್ದಾರೆ, ಹಾಸನದೊಳಗೆ RTO ಆಗಿ ಬಂದಿದ್ದಾರೆ ಪ್ರಕಾಶ್ ಅಂತ. ಅವರು ಒಂದು ವೈಮಳ ಅನ್ನೋದೊಂದು ಮಾತ್ರೆ, ಅದು ಪ್ರತಿ ಸತ್ತಿನ 1-1.5 ತಿಂಗಳಾಗ್ತಿದ್ದಕ್ಕೆ ಅವರೇ ಫೋನ್ ಮಾಡ್ತಾರೆ, ಗುರುಗಳೇ ಮಾತ್ರೆ ಇದೆಯಾ ಮುಗಿತಾ ಅಂತ.
ಇಲ್ಲ ಒಂದು ದಿವಸಕ್ಕಾಗುತ್ತೆ ಅಂದರೆ ತಕ್ಷಣ ಇಮ್ಮಿಡಿಯೇಟಾಗಿ ಕಳಿಸ್ತಾರೆ. ಇದನ್ನು ನನಗೆ ತುಂಬ ಬೇಕಾಗಿ ನನಗೆ ಸಹಾಯ ಮಾಡ್ತಿರಾರು ಅಂತಂದರೆ ಅದನ್ನು ಹೊರಡಿಸೋಕ್ಕೆ ಸಾಧ್ಯವಿಲ್ಲ. ಯಾರ್ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಅವನು ಅಡ್ವೊಕೇಟು ಕಾರ್ತಿಕನ್ ಅಂತೇಳಿ JP ನಗರದಲ್ಲಿದ್ದಾನೆ. ಅವನು ಅಷ್ಟೇ. ಇಲ್ಲಿ ನನ್ನ ಮಗಳ ಮದುವೆಗೆ ನಾನೇನಾದ್ರು ಬೇರೆ ವ್ಯತ್ಯಾಸ ಮಾಡ್ಕೊಂಡಿದ್ದಿದ್ರೆ ನಾನು ಕಟ್ಪಡಬೇಕಾದ್ರು. ಚಂದ್ರಾಯಪಟ್ಟಣದಲ್ಲಿ ರಂಗಣ್ಣ ಅಂತಿಲ್ಲ, ಅವರೆರಡು ಜನ, ಇನ್ನೊಬ್ಬರು ಫಣೀಂದ್ರ ಅಂತಿದ್ದಾರೆ, ಮೈಸೂರಲ್ಲಿದ್ದಾರೆ. ಇವರು 3 ಜನವೇ ತುಂಬ ಸಂಪಟ್ಟು ಮದುವೆ ಕಾರ್ಯಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರು ಕೆಲಸ ಮಾಡೋದು ಬೇಕಿತ್ತಿಲ್ಲ ನನಗೆ. ಆ ಜವಾಬ್ದಾರಿ ಹೋರಾರು ಬೇಕಲ್ಲ. ದುಡ್ಡು ಕೊಡೋರು ಬೇಕಾದಷ್ಟು ದುಡ್ಡು ಕೊಡ್ಬೋದು, ಏನಾದ್ರು ಮಾಡ್ಬೋದು. ಆ ಜವಾಬ್ದಾರಿ ಹೊತ್ಕೊಂಡು ನಾನು ಮಾಡ್ತೀನಿ ನಾನು ಬೇಕಲ್ಲ. ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲ. ಇದರೊಳಗೆ ನಮ್ಮಾಗೆ ಇನ್ನೊಬ್ಬರು ಚಂದ್ರಾಯಪಟ್ಟಣದಲ್ಲೇ ಇದ್ದಾರೆ ನಮ್ಮ ದೊಡ್ಡಪ್ಪ ಮೊಮ್ಮಗ. ಅವನು ಗಂಡ ಹೆಂಡತಿ 2 ಜನನೂ ಹೆಚ್ಚು ಕಮ್ಮಿ ವರುಣಾಶ್ರಯ ನಮ್ಮನ್ನು ಹ್ಯಾಗೆ ಕಾಪಾಡಿದರೋ ಹಾಗೆ ಒಂದು ಗೂಡೊಳಗಿಟ್ಟು ಕಾಪಾಡಿದರು. ಬೇಕಾದಾಗ ಅನುಕೂಲವಾಗಿದ್ದಾರೆ. ಅಂಥದ್ರೊಳಗೂ ಏನೂ ಇಲ್ಲದಾಗ ಆಗ್ಬಿಡ್ತು ಒಂದು ಸಂದರ್ಭ. ಅವ್ರನ್ನ ಗುರುದಾಸರೆ ಕರ್ಕೊಂಡೋಗಿ ಅಲ್ಲಿಗೆ ಇಟ್ಕೊಂಡು ಬಾಣಂತನ ಕೂಡ ಮಾಡಿದರು. ಅವ್ರಿಗೆ 2 ಮಕ್ಕಳಿಗೆ ಬಾಣಂತನ ಮಾಡಿದರು. ಪ್ರತಿ ದಿವಸ ಅವ್ರು ಮನೆಗೆ ಹೋಗೋರು, ಬಾಡಿಗೆ ಕಟ್ಟಾರು ಅವ್ರ ಮನೆಗೆ. ಪ್ರತಿ ದಿವಸ ಗಂಡನಲ್ಲಿ ಬರೋಕ್ಕೆ ಹೇಳೋರು. ಇವನ್ನೇ ಅದೇ ಮದುವೆ ಅಂತ ಹೇಳಿದ್ದಲ್ಲ, ಅವ್ರ ಮಕ್ಕಳದ್ದೇ ಮದುವೆ ಆದ. ಮುರಳಿ ಲತಾ ಅಂತ ಚಂದ್ರಾಯಪಟ್ಟಣದಲ್ಲಿದ್ದಾರೆ, ಅವ್ರ ಮನೆಯದು. ಆಮೇಲೆ ಈಗೆಲ್ಲ ಆಗುತ್ತೆ. ಈಗ ಮದುವೆ ಆಯಿತು, ಈಗ ಚೆನ್ನಾಗಿದ್ದಾನೆ. ಇವತ್ತು ಮಕ್ಕಳು ಸೊಸೆ ಮನೆಗೆ ಹೋಗಿರ್ಬೋದು. ಇವತ್ತು ಯಾವುದು ಏನೇ ಆಗಿರಲಿ, ಗುರುನಾಥರು ಅವರ ಮಹಿಮೆ ಒಂದು ಅಗಾಧವಾದ್ದು. ಅದನ್ನು ಹೇಳಕ್ಕೆ ಎಷ್ಟು ಇದಾದರೂ ಸಾಕಾಗಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.